ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡನಾರ್ಹ ಎಂದು ವಿಶ್ವ ಹಿಂದೂ ಪರಿಷತ್ ಹಾಸನ ವಿಭಾಗದ ಕಾರ್ಯದರ್ಶಿ ಬಿಕೆ ಮಹಿಪಾಲ್ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 1971ರಲ್ಲಿ ಬಾಂಗ್ಲಾದೇಶದ ಉದಯಕ್ಕೆ ಭಾರತದ ಕೊಡುಗೆ ಅಪಾರವಾದದ್ದು. ಭಾರತ ನೀಡಿದ ಸಹಕಾರವನ್ನು ಬಾಂಗ್ಲಾ ಎಂದಿಗೂ ಮರೆಯುವಂತಿಲ್ಲ. ಆದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಅಲ್ಲಿನ ಸರ್ಕಾರ ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ. ಬಾಂಗ್ಲಾದೇಶದಲ್ಲಿ 8% ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಎಂದರು. ಭಾರತದಲ್ಲಿ 5 ಕೋಟಿ ಬಾಂಗ್ಲಾ ಅಕ್ರಮ ವಲಸಿಗರು ನೆಲೆಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಬಿಹಾರ, ಕೇರಳ, ಕರ್ನಾಟಕ ಸೇರಿ ಅನೇಕ ರಾಜ್ಯಗಳಿರುವ ಬಾಂಗ್ಲಾ ಅಕ್ರಮ ವಲಸಿಗರನ್ನು ಗುರುತಿಸಿ ಕೂಡಲೇ ವಾಪಸ್ ಕಳಿಸಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನು ಕರ್ನಾಟಕದಿಂದ ಹೊರಹಾಕಲು ಒತ್ತಾಯಿಸಲು ಜನವರಿ 2ರಂದು ಸ್ವಯಂ ಪ್ರೇರಿತ ಚನ್ನರಾಯಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ಇದಕ್ಕೆ ಹಿಂದೂ ಪರ ಸಂಘಟನೆಗಳು, ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಹಿಂದೂ के लिए हिंदुस्तान, मुसलमानों के लिए पाकिस्तान ಅಂತ. ಆದ್ರೆ ಇಲ್ಲಿರುವಂತ ಬಹುಸಂಖ್ಯಾತ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಏನು ಅನ್ಕೊಂಡ್ರು ಅಂತ ಹೇಳಿದ್ರೆ, ನಮ್ಮೊಟ್ಟಿಗೆ ಯಾರು ಬೇಕಾದ್ರೂ ಇರ್ಬೋದು ಅಣ್ಣ ತಮ್ಮಂದ್ರಾಗಿ ಅನ್ನುವಂತ ಮಾನಸಿಕತೆಯಲ್ಲಿ ಇಲ್ಲಿರುವಂತ ಬಹುಸಂಖ್ಯಾತ ಹಿಂದೂ ಸಮಾಜ ಎಲ್ಲರನ್ನ ಒಪ್ಪಿಕೊಳ್ಳುತ್ತೆ. ಆದ್ರೆ ಮತದ ಆಧಾರಿತವಾಗಿ ಮುಸ್ಲಿಂ ಲೀಗನ ಕುತಂತ್ರದ ಭಾಗವಾಗಿ ವಿಭಜನೆ ಆದಂತ ಒಂದು ದೇಶ ಪಾಕಿಸ್ತಾನ. ಆ ಪಾಕಿಸ್ತಾನದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಇದ್ದಂಥ ಜನಸಂಖ್ಯೆ, ಪಶ್ಚಿಮ ಪಾಕಿಸ್ತಾನದಲ್ಲಿ ಇದ್ದಂಥ ಜನಸಂಖ್ಯೆ ಕ್ರಮೇಣ ಹಿಂದೂ ಜನಸಂಖ್ಯೆ ಕ್ರಮೇಣ ನಶಿಸಿ ನಿರ್ನಾಮ ಆಗುವಂತಹ ಹಂತಕ್ಕೆ ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಸುಮಾರು 12% ಇದ್ದಂಥ ಹಿಂದೂಗಳು ಇವತ್ತು 4.25% ಇಳಿದಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸುಮಾರು 21% ಇದ್ದಂತಹ ಹಿಂದೂಗಳು ಇವತ್ತು ಶೇಕಡವಾರು ನಾವು ಲೆಕ್ಕ ತಗೊಂಡ್ರೆ ಸುಮಾರು 8.25% ಬಂದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ನಿರಂತರವಾಗಿ ಆಗ್ತಾ ಇರುವಂತ ಅತ್ಯಾಚಾರ, ಶೋಷಣೆಗಳು. ಸ್ವತಂತ್ರ ಪೂರ್ವದಲ್ಲೂ ಕೂಡ ಬಂಗಾಳದಲ್ಲಿ ಯಾವ ರೀತಿ ಹಿಂಸಾಚಾರ ಆಯಿತು, ಯಾವ ರೀತಿ ದೇಶ ವಿಭಜನೆಯ ಕೃತ್ಯ ಆಯಿತು, ಯಾವ ರೀತಿ ಅಂದಿನ ಮಹಾತ್ಮ ಗಾಂಧೀಜಿಯವರು ಹೋಗಿ ಅದನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟರು, ಅದು ಆಗ್ದಲೇ ಸಾವಿರಾರು ಹಿಂದೂಗಳ ಬಲಿದಾನ ಆಯಿತು ಅನ್ನುವಂಥದ್ದು ಗೊತ್ತಿದೆ. ಖುಷ್ವಂತ್ ಸಿಂಗ್ ಅವರ ಟ್ರೈನ್ ಟು ಪಾಕಿಸ್ತಾನ್ ಅನ್ನುವಂತಹ ಒಂದು ಗ್ರಂಥದಲ್ಲೂ ಕೂಡ ಆ ಕಡೆಯಿಂದ ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ ಎಷ್ಟು ಜನ ಹಿಂದೂ ಹೆಣ್ಮಕ್ಳು ಮೇಲೆ ನಿರಂತರವಾಗಿ. ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿ ಮಹಿಪಾಲ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ರಮೇಶ್ ಬೆಕ್ಕ, ಹಿಂದೂ ಕಮಾಂಡರ್ ತಾಲೂಕು ಅಧ್ಯಕ್ಷ ಜಯರಾಮ್, ಬಜರಂಗದಳ ಮುಖಂಡ ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ನ್ಯೂಸ್, ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.